ಸರ್ 25-26ನೇ ಸಾಲಿನ SSLC ಪರೀಕ್ಷೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಸರ್. ಇದರಲ್ಲಿ 65 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತದೆ ಸರ್. ಒಟ್ಟು CCERF ಅಂದರೆ ರೆಗ್ಯುಲರ್ಸ್ ಫ್ರೆಶ್ನವರು 19,733 ಮಕ್ಕಳು ಎಕ್ಸಾಮ್ ತೊಗೊಂಡಿದ್ದಾರೆ ಸರ್. ಆನಂತರ PF RR PR ಅಂತ ಎಲ್ಲ ಸೇರಿಸ್ಬಿಟ್ಟು ಅಂದರೆ ಪ್ರೈವೇಟು ರಿಪೀಟರ್ಸು ಇವರೆಲ್ಲ ಸೇರಿಸಿ ಒಟ್ಟು 23,282 ಮಕ್ಕಳು ಈಗ ಎಕ್ಸಾಮ್ ತೊಗೊಂಡಿದ್ದಾರೆ ಸರ್ ಈ ವರ್ಷ. ಸೊ ಮಾರ್ಚ್ 18ರಿಂದ ಎಕ್ಸಾಮ್ಗಳು ಪ್ರಾರಂಭ ಆಗ್ತದೆ ಸರ್. ಏಪ್ರಿಲ್ 1ರವರೆಗೂ ಕೂಡ ಎಕ್ಸಾಮ್ ನಡೀತದೆ. ಅಂದರೆ ಏಪ್ರಿಲ್ 2ಕ್ಕೆ ಎಲ್ಲ ಎಕ್ಸಾಮ್ಗಳು ಪೂರ್ಣಗೊಳ್ತವೆ ಸರ್. ಈಗ ನಮ್ಮ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ 65 ಏನು ಸೆಂಟ್ರ್ಗಳಿದ್ದಾವೆ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ, ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ಆಸನದ ವ್ಯವಸ್ಥೆ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ, ಆನಂತರ ಶೌಚಾಲಯದ ವ್ಯವಸ್ಥೆ, ಇತರೆ ಎಲ್ಲ ಕೊಠಡಿಗಳ ವ್ಯವಸ್ಥೆ ಎಲ್ಲದನ್ನು ಕೂಡ, ಮತ್ತು ಜೊತೆಗೆ ಎಲ್ಲ ಕೊಠಡಿಯಲ್ಲೂ ಪ್ರತಿ ಕೊಠಡಿಯಲ್ಲೂ CC ಕ್ಯಾಮ್ರಾ ಇರಬೇಕು. ಆಮೇಲೆ ಕ್ವಶನ್ ಪೇಪರು ಒಡೆಯೋ ಒಂದು ಇದರಲ್ಲೂ ಕೂಡ, ಮತ್ತು ಬಂಡಲ್ ಮಾಡೋ ಉತ್ತರ ಪತ್ರಿಕೆಗಳು ಬಂಡಲ್ ಮಾಡಬೇಕಾದ್ರೆ ಅಂಡರ್ CC ಕ್ಯಾಮ್ರಾ ಅಡಿಯಲ್ಲೇ ಮಾಡಬೇಕು ಅನ್ನೋ ಒಂದು ನಿರ್ದೇಶನದಂತೆ ಈಗಾಗಲೇ 65 ಸೆಂಟ್ರ್ನಲ್ಲಿ 803 CC ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಸರ್. ಕಾರಿಡಾರಲ್ಲೂ ಮತ್ತು ಪ್ರಿನ್ಸಿಪಲ್ ಚೇಂಬರಿಂದ ಹಿಡಿದು ಎಲ್ಲ ಕೊಠಡಿಯಲ್ಲೂ ಎಕ್ಸಾಮ್ ಎಲ್ಲಿ ನಡೀತದೆ ಪ್ರತಿ ಕೊಠಡಿಯಲ್ಲೂ CC ಕ್ಯಾಮ್ರಾಗಳು ಇರ್ತದೆ. ವೆಬ್ಕಾಸ್ಟಿಂಗ್ ಸೆಂಟ್ರನ್ನು ZP ಕಚೇರಿಯಲ್ಲಿ ನಾವು ವೆಬ್ಕಾಸ್ಟಿಂಗ್ ಸೆಂಟ್ರನ್ನು ಗುರುತಿಸಿದ್ದೀವಿ ಸರ್. ಈಗ 17ಕ್ಕೆ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ ಸರ್. ಅದು ಡ್ರೈ ರನ್ನು ಎಲ್ಲ ನಡೀತದೆ, ಬೋರ್ಡಿಂದನೂ ಕೂಡ ನಡೀತದೆ. ಸೊ ಇದೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಸೆಂಟ್ರ್ ಚೀಫ್ಗಳು, ನೋಡಲ್ ಅಧಿಕಾರಿಗಳು, BOಗಳು ಪ್ರತಿಯೊಂದು ಕೇಂದ್ರಕ್ಕೂ ಭೇಟಿ ಕೊಟ್ಟು ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆಯೋ ಇಲ್ಲೋ ಅನ್ನೋ ವರದಿಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಸರ್. ಈಗ ಒಟ್ಟು 65 ಸೆಂಟ್ರ್ಗಳಲ್ಲಿ ಅಂದರೆ ಒಟ್ಟು ನಮ್ಮ ಶಾಲೆಗಳಿರೋದು 326 ಶಾಲೆಗಳಿದ್ದಾವೆ ಸರ್. ಇದರ ಕ್ಲಸ್ಟರ್ ಸಹಿತ ಕೇಂದ್ರಗಳಲ್ಲಿ ಎಲ್ಲ ಪರೀಕ್ಷೆಗಳು ನಡೀತದೆ ಸರ್. ಇನ್ನು ಉಳಿದಂತೆ ಬಸ್ ಫೆಸಿಲಿಟಿಯನ್ನು ಏನು ಎಕ್ಸಾಮ್ಗೆ ಬರ್ತಕ್ಕಂಥ ಮಕ್ಕಳು ದೂರದ ಹಳ್ಳಿಗಳಲ್ಲಿದ್ದರೆ ಕೇಂದ್ರ ಸ್ಥಾನಕ್ಕೆ ಅವ್ರು ಎಲ್ಲಿ ಎಕ್ಸಾಮ್ ಇರ್ತಾರೆ ಆ ಸ್ಥಳಕ್ಕೆ ಬರಲಿಕ್ಕೆ KSRTC ಡಿಪೋ ಮ್ಯಾನೇಜರು ಅವ್ರಿಗೆಲ್ಲರಿಗೂ ಕೂಡ ಪತ್ರಗಳನ್ನು ಬರೆದಿದ್ದೀವಿ ಸರ್. ಮೊನ್ನೆ DC ಮತ್ತು CEO ನೇತೃತ್ವದಲ್ಲಿ KSRTC ಅವ್ರಿಗೆಲ್ಲನೂ ಕೂಡ ಪತ್ರ ಹಾಕಿದ್ದೀವಿ. 7 ಗಂಟೆಗೆ ಬಸ್ಸುಗಳು ರೆಡಿ ಇರ್ತವೆ. 9 ಗಂಟೆಗೆ ಪರೀಕ್ಷಾ ಕೇಂದ್ರದಾಗೆ ಅವರು ಇರಬೇಕು ಮಕ್ಕಳು. 9:30ಯಿಂದ ಎಲ್ಲ ಮಕ್ಕಳನ್ನು ಒಳಗೆ ಕಳಿಸೋದು ಎಲ್ಲ ರೀತಿಯ ಒಂದು ವ್ಯವಸ್ಥೆ ಆಗಿರ್ತದೆ ಸರ್. ಅವರು ಎಲ್ಲೆಲ್ಲಿ ರಿಜಿಸ್ಟರ್ ನಂಬರ್ ಇದೆ ಅದು ಎಲ್ಲ ಡಿಸ್ಪ್ಲೇ ಬೋರ್ಡ್ಗಳನ್ನು ಕೂಡ ಮಕ್ಕಳಿಗೆ ಕಾಣೋ ರೀತಿಯಲ್ಲಿ ಡಿಸ್ಪ್ಲೇ ಬೋರ್ಡ್ಗಳನ್ನು ಎಲ್ಲವನ್ನು ಅಳವಡಿಸ್ಲಿಕ್ಕೆ ಹೇಳಿದ್ದೀವಿ ಸರ್. ಆನಂತರ ಈಗ ಏನು ಬೇಸಿಗೆ ಇದೆ, ಶುದ್ಧ ಕುಡಿಯುವ ನೀರು ಕಂಪಲ್ಸರಿಯಾಗಿ ಆ ಮಕ್ಕಳಿಗೆ ಪ್ರೊವೈಡ್ ಮಾಡಬೇಕು ಅಂತ ಆದೇಶ ಮಾಡಿದ್ದೀವಿ ಸರ್.